ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ಕಾಲಮಾನದಲ್ಲಿ ಆರೋಗ್ಯವೇ ಭಾಗ್ಯ, ಜೀವ ಇದ್ರಷ್ಟೇ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ಇವತ್ತು ಒಂದು ಕಡೆ ಒಂದು ವರ್ಗ ಜೀವಕ್ಕೋಸ್ಕರ ಹೋರಾಟ ಮಾಡ್ತಿದ್ರೆ, ಇನ್ನೊಂದು ವರ್ಗ ಜೀವನಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಾವು ತಂದುಕೊಂಡಿದ್ದೀವಿ ಅಂತಂದರೆ ಬಹಳ ಸಮಂಜಸ ಆಗ್ತದೆ. ಆ ತಪ್ಪುಗಳು ಏನು ಅಂತ ಲೆಕ್ಕಾಚಾರ ತೊಗೊಂಡು ಹೋದಾಗ ನಾವು ಮಾಡತಕ್ಕಂಥ ಪಾಪ ಕರ್ಮಗಳ ಪ್ರತಿಫಲವೇ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಅಗಾಧವಾದ ಬದಲಾವಣೆ. ಆ ಬದಲಾವಣೆಯಲ್ಲಿ ಆಗ್ತಕ್ಕಂತಹ ಪರಿಶುದ್ಧತೆ ಪ್ರತಿಯೊಬ್ಬರೂ ಕೂಡ ಅದು ಸಿಗಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೋಸ್ಕರನೇ ಸೃಷ್ಟಿ ಯಾವಾಗಲೂ ಕೂಡ ಆಗಾಗ ಶುದ್ಧತೆಯ ಕಾರ್ಯಗಳನ್ನು ಮಾಡ್ತಿರ್ತದೆ. ಆ ಪಾಪ ಕರ್ಮಗಳ ಬಗ್ಗೆ ಭಾಳ ವಿಶೇಷವಾದಂಥ ಅರಿವನ್ನು ಉಂಟು ಮಾಡ್ತದೆ. ಇವತ್ತು ಭಾಳ ಜನ ನಾನು ಏನು ಪಾಪ ಮಾಡಿದ್ನೋ ಈ ಕಾಯಿಲೆ ಬಂತು, ನನಗೆ ನಾನೇನು ಕರ್ಮ ಮಾಡಿದ್ನೋ ಈ ಕಾಯಿಲೆ ಬಂತು, ನಂದು ಏನು ಗ್ರಾಚಾರವೋ ನನಗೊಂದು ಬೆಡ್ ಸಿಗ್ತಾ ಇಲ್ಲ, ಏನು ಗ್ರಾಚಾರ ನನಗೊಂದು ಆಕ್ಸಿಜನ್ ಸಿಗ್ತಾ ಇಲ್ಲ, ನಾನು ಹೀಗೆ ಹೊಟ್ಟೋಗ್ಬಿಡ್ತೀನೋ. ಆ ಜೊತೆಗೆ ಭಾಳ ಮುಖ್ಯವಾಗಿ ಎಲ್ಲ ನೀವು ಕೇಳಿರೋ ಪ್ರಕಾರ ಭಯ ಭಯ ಭಯ. ಆ ಭಯದಿಂದ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಎಂತಹ ದಯನೀಯ ಸ್ಥಿತಿಗೆ ಬಂದಿದ್ದೀವಿ ಇವತ್ತು ಅಂತೇಳಿ. ಆದರೆ ಇಲ್ಲೆಲ್ಲೋ ಹಾಕೊಟ್ಟಿರ್ತಕ್ಕಂತಹ ವಿಚಾರಗಳು ನಾವು ಮರಿತಿದ್ದೀವ, ನಮ್ಮ ನಡವಳಿಕೆಗಳಲ್ಲಿ ಭಾಳಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವ, ಅಥವಾ ನಮ್ಮ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳವ, ಅಥವಾ ನಮ್ಮ ಆಹಾರ ವಿಹಾರದಲ್ಲಿ ಆಗ್ತಕ್ಕಂಥ ಬದಲಾವಣೆಯ, ಇವೆಲ್ಲವೂ ಕೂಡ ಒಂದು ಕಡೆ ಕಟ್ಟಿಟ್ಟರೂ ಕೂಡ ಮ್ಯಾಕ್ಸಿಮಮ್ ಜ್ಯೋತಿಷಾಸ್ತ್ರ ಏನು ಹೇಳ್ತದೆ ಅಂತಂದರೆ, ಇಲ್ಲಿವರೆಗೂ ನೀವು ಗಿಣಿಶಾಸ್ತ್ರ, ನಕ್ಷತ್ರಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ, ರಾಶಿಶಾಸ್ತ್ರ, ಸಂಖ್ಯಾಶಾಸ್ತ್ರ ಇವೆಲ್ಲವನ್ನು ಕೇಳಿದ್ದೀರಿ. ಆದರೆ ಮೆಡಿಕಲ್ ಅಸ್ಟ್ರಾಲಜಿ, ಆರೋಗ್ಯ ಜ್ಯೋತಿಷ ಅಂತಕ್ಕಂಥದ್ರ ಬಗ್ಗೆ ನೀವು ಇಲ್ಲಿವರೆಗೂ ಕೇಳೇ ಇಲ್ಲ ಅಂದ್ಕೊಳ್ತೀನಿ. ಒಂದಷ್ಟು ಜನ ಕೇಳಿದ್ರು ಕೂಡ ಅದು ಆ ಅನಾರೋಗ್ಯ ಬಂದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಒಂದು ಸರಿ ಅನಾರೋಗ್ಯ ಬಂತು ಅಂದರೆ ಅವ್ರು ನೋಡೋದೇ ಮೆಡಿಕಲ್ನ, ಡಾಕ್ಟರ್ ಶಾಪನ್ನ, ಕ್ಲಿನಿಕನ್ನು, ಹಾಸ್ಪಿಟ್ಲ್ಗಳನ್ನ ನೋಡ್ತೀರ. ಆದರೆ ಇದರ ಮೂಲ ಕಾರಣ ಎಲ್ಲಿಂದ ಉತ್ಪತ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಒಬ್ಬರು ತಲೆ ಕೆಡಿಸ್ಕೊಳ್ತಕ್ಕಂಥ ವ್ಯವಧಾನಕ್ಕೆ ಹೋಗಲ್ಲ. ಯಾಕಂದರೆ ನಿಮಗೆಲ್ಲ ನೆನಪಿರಲಿ ವೀಕ್ಷಕರೇ, ನಮ್ಮ ಪರಿಸರ, ನಮ್ಮ ಪ್ರಕೃತಿ, ಅಥವಾ ನಮ್ಮ ನಡವಳಿಕೆ, ನಮ್ಮ ಆಹಾರ ವಿಹಾರ, ಅಥವಾ ನಾವು ಇರತಕ್ಕಂತಹ ಸ್ಥಾನದಿಂದ ಹಲವಾರು ಅನಾರೋಗ್ಯಕರವಾದಂತಹ ಬೆಳವಣಿಗೆಗಳು ನಡಿಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿರ್ತದೆ. ಇವೆಲ್ಲವೂ ಕೂಡ ತಾತ್ಕಾಲಿಕವಾಗಿರ್ತದೆ. ಒಂದು ನೆಗಡಿ ಕೆಮ್ಮಂತ ಹೋದ ಒಂದು ಡಾಕ್ಟರ್ ಶಾಪ್ ತೊಗೊಂಡ ಅಥವಾ ಮೆಡಿಕಲ್ ತಗೊಂಡ ಇಮಿಡಿಯೇಟಾಗಿ ಒನ್ ಆರ್ 2 ಡೇಸಲ್ಲಿ ಕ್ಲಿಯರ್ ಆಗಿ ಹೋಗ್ತದೆ. ಆದರೆ ನಾವು ಮಾತಾಡೋಕೆ ಹೊರಟಿರುವಂಥ ವಿಚಾರ ಏನಪ್ಪ ಅಂದರೆ, ಸ್ಥಿರವಾದಂತಹ ಅನಾರೋಗ್ಯ, ದೀರ್ಘಾವಧಿಯಾದಂತಹ ಅನಾರೋಗ್ಯ ಹೇಗೆ ಬರೋಕ್ಕೆ ಸಾಧ್ಯ, ಇಲ್ಲಿಂದ ಬರೋಕ್ಕೆ ಸಾಧ್ಯ? ಇದನ್ನು ಯಾರಾದರೂ ಇವತ್ತು ಯೋಚನೆ ಮಾಡಿದ್ದೀರಾ? ಈಗ ಕರೋನಾ ಬಂದೇ 1.5 ವರ್ಷ ಆಯ್ತಾ ಬಂತು. 1.5 ವರ್ಷ ಅಂತಂದಾಗ ಅದೊಂದಷ್ಟು ಸ್ಥಿರವಾಗಿರ್ತಕ್ಕಂತಹ ರೋಗ ಅಂತ ನಮಗೆ ಅನಿಸಿದರೂ ಕೂಡ ಬದಲಾವಣೆ ಮುಂದೆ 100% ಇದ್ದೇ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಆ ಪಾಪ ಕರ್ಮಗಳನ್ನು ತೊಳಿತಕ್ಕಂತಹ ಒಂದು ಅವಧಿ ಇನ್ನೂ ಇದೆ, ಅದು ಪ್ರಕೃತಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಅರಿತುಕೊಂಡ್ರೆ ನಮಗೆ ನಮ್ಮಲ್ಲಿ ಏನು ತಪ್ಪುಗಳನ್ನ ಮಾಡಿದ್ದೀವಿ, ಯಾವ ಪಾಪಕರ್ಮಗಳಿಂದ ಇದು ಬರುತ್ತೆ ಅನ್ನೋ ಲೆಕ್ಕಾಚಾರವನ್ನು ನಾವು ಒಂದಷ್ಟು ವಿಂಗಡಣೆ ಅಥವಾ ವಿಶ್ಲೇಷಣೆ ಮಾಡಿಕೊಂಡಾಗ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಹುಶಃ ಇದು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಪಾಪಕರ್ಮ ಅಂತಂದರೆ ನಾನೇನು ಪಾಪಕರ್ಮ ಮಾಡಿಲ್ಲ, ನನಗೇನು ಬಂತು ಕರೋನಾ ಅಂತ ಭಾಳ ಜನ ಕೇಳ್ಬೋದು ನೀವು. ಪಾಪಕರ್ಮಗಳು ಅಂತಂದರೆ ಒಂದೇ ಲೆಕ್ಕಾಚಾರ ಮಾಡೋಕ್ಕೆ ಹೋಗ್ಬೇಡಿ. ನಾನು ಒಳ್ಳೆಯವನು, ನಾನು ಧರ್ಮಾತ್ಮ, ನಾನು ಪುಣ್ಯಾತ್ಮ, ಒಬ್ರಿಗೊಂದು ಕೇಡು ಬಯಸಿಲ್ಲ ಅಂತ ನಾವು ಅನ್ಕೋಬೋದು. ಆದರೆ ಪಾಪದ ಗಂಟನ್ನು ನಾವು ವಂಶ ಪಾರಂಪರ್ಯ ಹೊತ್ಕೊಂಡು ನೋಡ್ತೀವಿ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆ. ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಪ್ರಶ್ನೆಗಳನ್ನು ಹಾಕ್ಕೊಳ್ತಾರೆ. ನಾನೇನು ತಪ್ಪು ಮಾಡಿಲ್ಲ, ನಂದೇನು ಪಾಪಕರ್ಮ ಮಾಡಿಲ್ಲ, ಯಾರೋ ಮಾಡೋದಕ್ಕೆ ನಾನು ಯಾಕೆ ಸಿಕ್ಕಾಕೋಬೇಕು ಅಂತ ಭಾಳ ಜನ ಪ್ರಶ್ನೆಗಳು ಮಾಡ್ತಾರೆ. ಅದು ಸಹಜವೇ. ಆದರೆ ಈ ಪಾಪದ ಸಾಲ ಅಂತಕ್ಕಂಥದ್ದು ಬಗ್ಗೆ ವಂಶ ಪಾರಂಪರ್ಯ ಅದು ಹೋಗ್ತಾ ಇರ್ತದೆ, ತೀರೋವರೆಗೂ ಕೂಡ ಅದು ನಮ್ಮನ್ನು ಕಾಡ್ತಿರ್ತದೆ. ಅದಕ್ಕೆ ನಾವು ಬೆಲೆ ತೆತ್ತಲೇಬೇಕು ಅನ್ನೋದ್ರ ಬಗ್ಗೆ ನಾವು ಭಾಳ ಸ್ಪಷ್ಟನೆ ಇಟ್ಕೊಳ್ಳೇಬೇಕಾಗ್ತದೆ ವೀಕ್ಷಕರೇ. ಜ್ಯೋತಿಷ್ ಶಾಸ್ತ್ರಕ್ಕೂ ಆರೋಗ್ಯ ಶಾಸ್ತ್ರಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ. ನಾವು ಹುಟ್ಟತಕ್ಕಂತಹ ಗ್ರಹಗತಿಗಳ ಆಧಾರದ ಮೇಲೆ ಇದು ನಮಗೆ ಅರಿವನ್ನು ಉಂಟು ಮಾಡ್ತದೆ, ಜ್ಞಾನವನ್ನು ಉಂಟು ಮಾಡ್ತದೆ ಅಂತಂದರೆ, ನಿಮಗೆಲ್ಲ ಒಂದು ಎಕ್ಸಾಂಪಲ್ ಅಂತಂದರೆ, ಮಗು ಹುಟ್ಟಿದ್ದಾಗೆ ಅದು ಅನಾರೋಗ್ಯಕ್ಕೆ ಈಡಾಗಿ ICU ತನಕ ಹೋಗ್ತದೆ. ತಾಯಿ ಗರ್ಭದಲ್ಲಿ 9 ತಿಂಗಳು ಬಹಳ ಅದ್ಭುತವಾಗಿ ಆರೈಕೆ ಮಾಡತಕ್ಕಂಥ ಒಂದು ಮಗು ಹೊರ ಪ್ರಪಂಚಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಅನಾರೋಗ್ಯಕ್ಕೆ ಈಡಾಗಿ ICUದಲ್ಲಿ ದಾಖಲಾಗುತ್ತೆ ಅಂತಂದರೆ
ನಾವು ಯೋಚನೆ ಮಾಡಬೇಕು, ಇದು ಕಾರಣ ಏನು ಅಂತ. ಭಾಳ ಜನ ಬುದ್ಧಿಜೀವಿಗಳು ಹೇಳ್ಬೋದು, ಏನೋ ಸರಿಯಾಗಿ ಊಟ ತಿಂಡಿ ತಿಂದಿಲ್ಲ, ಸರಿಯಾಗಿ ನೋಡ್ಕೊಂಡಿಲ್ಲ, ಸರಿಯಾಗಿ ಇಂಜೆಕ್ಷನ್ ಮಾತ್ರ ತಗೊಂಡಿಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ, ಅದಕ್ಕೀಗ ಮಗು ವೀಕ್ನೆಸ್ ಆಗಿ ಅನಾರೋಗ್ಯಕ್ಕೀಡಾಗಿದೆ ಅಂತ ಭಾಳ ಜನ ಹೇಳ್ಬೋದು. ಹಾಗಾದರೆ ಈ ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ಮಲ್ಕೊಂಡು ಜೀವನ ಮಾಡ್ತಿರ್ತಾರಲ್ಲ, ಆ ಮಕ್ಕಳುಗಳಿಗೆ ಯಾವ ICUನೂ ಇಲ್ವಲ್ಲ, ಕಾರಣ ಏನು? ಅದಕ್ಕೆ ಯಾವಾಗಲೂ ನಾವು ಲೆಕ್ಕಾಚಾರಗಳು ನಾವು ಏನೇ ಮಾಡಿದ್ರೂ ಅದು ತಪ್ಪಾಗ್ತದೆ. ಅದನ್ನು ವಿಂಗಡಣೆ ಮಾಡಿ ವಿಶ್ಲೇಷಣೆ ಮಾಡಿ ನೋಡ್ತಕ್ಕಂತಹ ಮನೋಭಾವನೆಯನ್ನು ಯಾವಾಗ ಬೆಳೆಸ್ಕೊಳ್ತೀವಿ, ಆಗ ನಮಗಿದು ಗೊತ್ತಾಗ್ತದೆ, ಸೃಷ್ಟಿಯಲ್ಲಿ ಏನೋ ಒಂದು ಶಕ್ತಿ ನಮ್ಮನ್ನು ಕಾಡ್ತಾ ಇದೆ, ಅಥವಾ ಆ ಸೃಷ್ಟಿಲಾಗ್ತಕ್ಕಂತಹ ವ್ಯತ್ಯಾಸಗಳು ನಮ್ಮ ಮೇಲೆ ಪ್ರಭಾವಿತವಾಗಿ ಕೆಲಸ ಮಾಡಿ ನಮ್ಮಲ್ಲೊಂದಷ್ಟು ಆರೋಗ್ಯಕರ ಅನಾರೋಗ್ಯಕರ ಬೆಳವಣಿಗೆಗಳನ್ನು ಸೃಷ್ಟಿ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಈ ಮೆಡಿಕಲ್ ಅಸ್ಟ್ರಾಲಜಿ ಅಂತಕ್ಕಂಥ ಒಂದು ಅದ್ಭುತ ಒಂದು ಸಬ್ಜೆಕ್ಟ್ ಏನಿದೆ, ಇದು ಯಾವುದೇ ಮಾಧ್ಯಮದಲ್ಲಿ ಇಲ್ಲಿವರೆಗೂ ಬಂದಿಲ್ಲ, ಮುಂದೆ ಬರ್ಬೋದೇನೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ವಾಹಿನಿಯಲ್ಲಿ ಪ್ರಪ್ರಥಮ ಬಾರಿಗೆ ನಿಮಗೆಲ್ಲ ಕಣ್ಣು ತೆರೆಸ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ಪಾಪ. ನಾವು ಭಾಳಷ್ಟು ಕಾರ್ಯಕ್ರಮ ಬಂದಾಗ ಹೇಳ್ತಾ ಇರ್ತೀವಿ, ಭಾಳಷ್ಟು ಜನ ವೀಕ್ಷಕ ಕರೆ ಮಾಡಿದಾಗ, ಒಂದೇನು ಆರೋಗ್ಯ ಸಂಬಂಧಪಟ್ಟ ತೊಂದರೆ ಆಯಿತಾ, ಜಾತಕನ ವಿಮರ್ಶೆ ಮಾಡಿ ನೋಡ್ಕೊಳ್ಳಿ, ಡಾಕ್ಟ್ರು ಟ್ರೀಟ್ಮೆಂಟ್ ತಗೊಳ್ಳಿ, ಆಗ ಅದು ಬ್ಯಾಲೆನ್ಸ್ ಆಗ್ತದೆ ಅಂತೇಳಿ. ಬರೀ ನಾನು ಡಾಕ್ಟರ್ನೇ ನೋಡ್ಕೊಂಡು ಬಂದಿರ್ತೀನಿ ಅಂತಂದರೆ, ನಮ್ಮ ಅನುಪಮ ಆಗಲೇ ಹೇಳ್ದಂಗೆ ಊರದ ಡಾಕ್ಟರ್ಗಳೆಲ್ಲ ನೋಡಿರ್ತೀವಿ, ಅಲೋಪತಿ, ಆಯುರ್ವೇದ, ಅದು ಇದು ಏನೇನೋ ಟ್ರೀಟ್ಮೆಂಟ್ ಮಾಡಿರ್ತೀವಿ, ಆದರೂ ಏನು ವಾಸಿ ಆಗೋದಿಲ್ಲ, ದೀರ್ಘವಾಗಿ ಆತ ಅನುಭವಿಸ್ತಾ ಇರ್ತಾನೆ. ಕಾರಣ ಏನು? ಅಲ್ಲೆಲ್ಲೋ ಹಿಂದೆ ಇನ್ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಿರ್ಬೋದಲ್ವಾ ಅನ್ನೋದನ್ನು ನಾವು ಯಾವತ್ತು ಅರ್ಥ ಮಾಡ್ಕೊಳ್ತೀವಿ, ಆಗ ನಾವು ಎಂಥದ್ದೇ ಸ್ಥಿರ ಅನಾರೋಗ್ಯ ಆಗಿರಲಿ, ಎಂಥದ್ದೇ ದೀರ್ಘವಾಗಿರ್ತಕ್ಕಂಥ ಅನಾರೋಗ್ಯ ಆಗಿರಲಿ, ನಾವು ಧಾರಾಳವಾಗಿ ಅದರಿಂದ ಹೊರಗಡೆ ಬರ್ಬೋದು. ಇದಕ್ಕೆ ಮೆಡಿಕಲ್ ಆಸ್ಟ್ರಾಲಜಿ ಮತ್ತು ಪರಿಹಾರಗಳು ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಇದೊಂದು ಬಹಳ ಅದ್ಭುತವಾಗಿರೋ ಸಮುದ್ರ ಇದು. ಅಲ್ಲಿ ನಾವು ನೋಡಬೇಕು, ಎಲ್ಲಿ ಏನೇನಿದೆ ಅಂತ ತಿಳ್ಕೋಬೇಕು. ಹಾಗಿದ್ದಾಗ ಮೊದಲೊಬ್ಬ ಮನುಷ್ಯನಿಗೆ ಹುಟ್ಟಿದ್ದಾಗಲೇ ಐಸಿಗೆ ಹೋಗ್ತಕ್ಕಂಥ ಒಂದು ಕರ್ಮಫಲಗಳು ನಮಗೆ ಬರಬೇಕು ಅಂತಂದಾಗ, ಅದು ವಿಶೇಷತ ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಈ 5 ಹಂತಗಳದ್ದು ಕೂಡ ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ಈಡಾಗ್ತೀವಿ. ಆ ಅನಾರೋಗ್ಯಕ್ಕೆ ಈಡಾಗೋ ಸಂದರ್ಭದಲ್ಲಿ ಮೊದಲನೇ ಭಾಗದಲ್ಲೇ ಎಷ್ಟೋ ಜನ ಅಂಗವಿಕಲರಾಗಿ ಹುಟ್ಟುಬಿಡ್ತಾರೆ. ಈ ರೀತಿ ಹಲವಾರು ಲೆಕ್ಕಾಚಾರಗಳು ನಾವು ಆ ಒಂದು ಸಂದರ್ಭ ಹುಟ್ಟಿದಾಗ ಇದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಮೆಡಿಕಲಲ್ಲಿ ಇವತ್ತರೆಗೂ ತಿಳ್ಕೊಳ್ಳೋಕ್ಕಾಗಿಲ್ಲ. ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಬಹಳಷ್ಟು ವಿಚಾರಗಳನ್ನು ವಿಂಗಡಣೆ ಮಾಡ್ಬೋದು, ಆದರೆ ನಿಜವಾದ ಸತ್ಯವನ್ನು ಇವತ್ತರೂ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ, ಆಗಲ್ಲ. ಜ್ಯೋತಿಷ್ ಶಾಸ್ತ್ರ ಒಂದು ಬಿಟ್ಟರೆ ಯಾವ ವಿಜ್ಞಾನವೂ ಇದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದಾಗ ಇದಕ್ಕೆ ಕಾರಣ ಏನು ಅಂತ ನಿಮ್ಮಲ್ಲೆಲ್ಲ ಪ್ರಶ್ನೆ ಮೂಡ್ಬೋದು. ಒಂದನೇದಾಗಿ ನಾನು ಹೇಳ್ತಕ್ಕಂಥದ್ದು, ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಕೊನೆ ಹಂತದವರೆಗೂ ಕೂಡ ಒಂದಲ್ಲ ಒಂದು ಮೆಡಿಕಲ್ನ ಮೀರಿ, ಅಂದರೆ ಡಾಕ್ಟರ್ ಟ್ರೀಟ್ಮೆಂಟ್ ಮೀರಿ ಒಂದು ಕಾಯಿಲೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತಂದರೆ, ಅದಕ್ಕೆ ಮೊದಲು ಇರಬೇಕಾದ ಕೆಲಸ ಏನಪ್ಪ ಅಂದರೆ, ಅಥವಾ ಒಂದು ಕಾರಣ ಏನಂತಂದರೆ, ಜನ್ಮಾಂತರದ ಪಾಪಕರ್ಮಗಳು. ಇದು ನೆನ್ಪಿಟ್ಕೊಳ್ಳಿ. ಜನ್ಮಾಂತರದ ಪಾಪಕರ್ಮಗಳು ಹ್ಯಾಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಬೇಕು ಅಂತಂದಾಗ, ನಾವು ಮೊದಲು ತಗೊಳ್ತಕ್ಕಂಥದ್ದು ಮೊದಲನೇ ವಿಚಾರ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 9 ಗ್ರಹಗಳು, ಅಂದರೆ ನವಗ್ರಹಗಳು, ಸೂರ್ಯನಿಂದ ಹಿಡಿದು ಮಂಗಳನವರೆಗೂ ಅಲ್ಲಿ ಇರ್ತಕ್ಕಂತಹ ಗ್ರಹಗತಿಗಳು ಪಾಪಾತ್ಮವಾಗಿ ನಮ್ಮ ಜನ್ಮಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ದರೆ, ಅಥವಾ ಪಾಪಿ ಗ್ರಹಗಳಾಗಿ ನಮ್ಮ ಜನ್ಮವಾಗಿದ್ದರೆ, ಅವು ಜನ್ಮಾಂತರದ ಕರ್ಮಗಳನ್ನು ಭಾಳ ಸ್ಪಷ್ಟವಾಗಿ ತೋರಿಸ್ಕೊಡ್ತವೆ. ಎಷ್ಟು ಜನ ಗೊತ್ತಿದು? ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ನವಗ್ರಹಗಳೇ ಕಾರಣ ಅಂತ ಹೇಳ್ತಿರಲ್ಲ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. 100% ಚೆಕ್ ಮಾಡ್ಕೊಳ್ಬೇಕಂದ್ರೆ, ಒಂದು ಮಗು ಐಸಿಗೆ ಹೋಗಿದೆ ಅಂತಂದರೆ ಅದು ಯಾವ ದೆಸೆಯಲ್ಲಿ ಹುಟ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಶನಿ ದಶೆ ಇರ್ಬೋದು, ಅಥವಾ ರಾಹು ದಶೆ ಇರ್ಬೋದು, ಅಥವಾ ಕೇತು ದಶೆ ಇರ್ಬೋದು, ಅಥವಾ ಮಂಗಳ ದಶೆ ಇರ್ಬೋದು, ಅಥವಾ ಚಂದ್ರ ದಶೆ ಇರ್ಬೋದು. ಈ ದೆಸೆಗಳಲ್ಲಿ ಏನಾದರೂ ಜನನ ತಾಳ್ದಾಗ, ಆ ಗ್ರಹಗಳಿಗೂ ಪಾಪಗ್ರಹಗಳಾಗಿ ಪರಿವರ್ತನೆ ಆಗಿದ್ದಾಗ, ಅಂದರೆ ಜನನ ಕಾಲದಲ್ಲಿ ಪಾಪಗ್ರಹಗಳಾಗಿ ಪರಿವರ್ತನೆ ಆಗಿದ್ದಾಗ 100% ಐಸಿಗೆ ಹೋಗ್ತಕ್ಕಂಥ ಸಂದರ್ಭಗಳು ಬಂದೇ ಬರ್ತದೆ. ಈ ದಶಾಕಾಲ ಅಂತಕ್ಕಂಥದ್ದೇ ಕಾಲದೋಷವಾಗಿ ಒಬ್ಬ ಮಕ್ಕಳಿಗೆ ಪರಿವರ್ತನೆ ಆಯಿತು ಅಲ್ಲಿ ತೊಂದರೆಗಳಾಗ್ತದೆ. ಇದು ನೆನ್ಪಿಟ್ಕೊಳ್ಳಿ. ಇದು ಹುಟ್ಟಕ್ಕೆ ಬರ್ತಕ್ಕಂಥ ಸಂದರ್ಭಗಳು. ಎಷ್ಟೋ ಮಕ್ಕಳುಗಳು ಹೊರಟೋಗ್ತವೆ, ಪಾಪ ಬದುಕೋದೇ ಇಲ್ಲ. 2 ತಿಂಗಳು 3 ತಿಂಗಳು ಐಸಿದ್ದು ಹೊರಟೋಗ್ತವೆ. ಆಯುಸ್ ಚೆನ್ನಾಗಿತ್ತು ಅಂದರೆ ಬದುಕೊಳ್ತವೆ, ಅಥವಾ ಇನ್ನೂ ಸ್ವಲ್ಪ ಹೋಯ್ತು ಅಂದಾಗ ಏನಾದರೂ ಒಂದು ಅಂಗವಿಕಲವಾಗಿ ಪರಿವರ್ತನೆ ಆಗ್ತದೆ.
ಹುಟ್ಟಿದಾಗ ಚೆನ್ನಾಗಿತ್ತು, ಕೈ ಕಾಲೆಲ್ಲ ನಟ್ಟು ಚೆನ್ನಾಗಿತ್ತು, ದೃಷ್ಟಿ ಚೆನ್ನಾಗಿತ್ತು, ತುಂಬ ಸ್ಪಂದನೆ ಮಾಡ್ತಿತ್ತು. ಈಗ 6 ತಿಂಗಳಾಯಿತು, ಆ ಸ್ಪಂದನೆ ಹೊರಟೋಗಿದೆ, ಬುದ್ಧಿಮಾಂದ್ಯ ಆಗಿದೆ ಅಂತೇಳಿ ಎಷ್ಟು ಜನ ತಂದೆ ತಾಯಿರು ಹೇಳಿದೆ ಇವತ್ತು. ಕಾರಣ ಏನು? ಈ ಥರ ಎಲ್ಲ ಪರಿವರ್ತನೆಗಳು ಆಗ್ತಕ್ಕಂಥ ಸಂದರ್ಭ ಇದ್ದೇ ಇದೆ. ಇದು ಇವತ್ತು ಕೂಡ ನಡೆಯುತ್ತೆ, ಹಿಂದೆ ಕೂಡ ನಡೆದಿದೆ, ಮುಂದೆ ಕೂಡ ನಡೆಯುತ್ತೆ ಕೂಡ. ಇದು ಒಂದಾಯ್ತಲ್ವಾ. ಅದಾದಮೇಲೆ ವಿಶೇಷವಾಗಿ ವಂಶ ಪಾರಂಪರೆ ಬರ್ತಕ್ಕಂಥ ಕರ್ಮಫಲಗಳು. ನಮ್ಮಪ್ಪ, ಅವರಪ್ಪ, ಅವರಪ್ಪ, ನಮ್ಮಮ್ಮ, ಅವರಮ್ಮ, ಅವರಮ್ಮ, ಈ ಥರ ತಲೆಮಾರುಗಳಿಂದ ಬಂದಿರತಕ್ಕಂತಹ ವಂಶ ಪಾರಂಪರೆಯ ಕರ್ಮಫಲಗಳು. ಇದಕ್ಕೆ ಜೀನ್ಸಲ್ಲಿ ಭಾಳ ಸ್ಪಷ್ಟವಾಗಿ ಶುಗರ್ ಇವತ್ತು ಭಾಳ ಫೇಮಸ್ಸು. ನಿಮ್ಮ ಅಪ್ಪನ ಶುಗರ್ ಇತ್ತಾ, ನಿಮ್ಮ ತಾತನ ಶುಗರ್ ಇತ್ತಾ, ನಿಮ್ಮ ಅಮ್ಮನ ಶುಗರ್ ಇತ್ತಾ, ನಿನಗೂ ಬರುತ್ತೆ ಬಿಡು. ವೆರಿ ಸಿಂಪಲಾಗಿ ಇವತ್ತು ಹೇಳ್ಬಿಡ್ತಾರೆ. ಯಾವ ಡಾಕ್ಟ್ರಿನ್ ಬೇಕಾಗಿಲ್ಲ, ಯಾವ ರಿಪೋರ್ಟ್ ಬೇಕಾಗಿಲ್ಲ ಇದಕ್ಕೆ. ನಿಮ್ಮ ಅಮ್ಮನಿಗೆ ಇತ್ತಾ ಶುಗರು? ನಮ್ಮ ಅಮ್ಮನಿಗಿತ್ತು, ಬಂತು ಬಿಡಿ ಅನುಭವಿಸಿ. ಇಷ್ಟು ಹೇಳ್ತಾರೆ ಹೊರತು ವಂಶ ಪಾರಂಪರೆ ಬಂದಿರತಕ್ಕಂತಹ ಈ ಕರ್ಮ ಫಲಗಳು ಕೂಡ ನಮಗೆ ಭಾಳಷ್ಟು ಅನಾರೋಗ್ಯಕ್ಕೆ ಈಡಾಗ್ತೇವೆ ಅಂತಂದರೆ ಅದನ್ನು ಎಲ್ಲರೂ ಅಪ್ಪಿಕೊಂಡು ಇವತ್ತು ಸುಮ್ಮನಾಗ್ಬಿಟ್ಟಿದ್ದಾರೆ ಹೊರತು ಎಂಥದ್ದೇ ವಂಶ ಪಾರಂಪರ್ಯಕ್ಕಂಥ ಆ ಒಂದು ಯಾವುದೇ ದೀರ್ಘಾವಧಿ ರೋಗಗಳನ್ನು ನಾವು ಪ್ರತಿಯೊಂದು ವಂಶದಲ್ಲೂ ಬುಡ ಸಮೇತ ಕಿತ್ತಾಕಿ ಆರೋಗ್ಯವಾಗಿ ಬದುಕಬೇಕು ಅಂತಕ್ಕಂಥದ್ದನ್ನ ಈ ಆರೋಗ್ಯ ಜ್ಯೋತಿಷ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಮಗೆ ಗೊತ್ತಿಲ್ಲ ಅಷ್ಟೇ. ನಮ್ಮಪ್ಪ ಶುಗರು, ನಾನು ಶುಗರು, ಬಿಡು ಅಂತ ಆರಾಮಾಗಿದ್ರೆ ಟ್ರೀಟ್ಮೆಂಟ್ ತೊಗೊಂಡು. ಇವತ್ತು ವಂಶ ಪಾರಂಪರೆ ಬರ್ತಕ್ಕಂಥ ಕರ್ಮ ಫಲಗಳಿಂದ ನಾವು ಅನಾರೋಗ್ಯವನ್ನು ಅನುಭವಿಸ್ತೀವಿ. ವಂಶ ಪಾರಂಪರ್ಯ ಅಂದರೆ ತಂದೆಗೆ ಬಂದಿದ್ರೆ ಮಗನ ಬರ್ತದೆ, ಮಗನ ಬಂದರೆ ಮಗಳು ಬರ್ತದೆ, ಮಗಳು ಬಂದರೆ ಅವ್ರಿಗೆ ಹುಟ್ಟತಕ್ಕಂಥ ಮಕ್ಕಳುಗಳು ಕೂಡ ಬರುತ್ತೆ ಅಂತಂದರೆ ಇದು ಭಾಳ ಜನ ಒಪ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ತಪ್ಪು ಅಂತ ನನ್ನ ಭಾವನೆ. ಯಾಕಂದರೆ ಎಂಥದ್ದೇ ಜೀನ್ಸು ವಂಶಪಾರ ನಡ್ಕೊಂಡ್ರು ಕೂಡ ಜ್ಯೋತಿಷ ಆಧಾರದಲ್ಲಿ ಕೆಲವು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಿದ್ದಾವೆ. ಅದನ್ನು ಅಳವಡಿಸ್ಕೊಂಡು ಯಾವ ವಂಶತನಕ ಇದೆ ಅದನ್ನು ಕಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಮುಂದೆ ಹೋಗದ ರೀತಿ ತಡಿಬೋದು. ಅದನ್ನೆಲ್ಲ ನಿಮಗೆ ಮುಂದಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟು ಪರಿಸರ. ನಾವು ಎಲ್ಲಿ ವಾಸ ಮಾಡ್ತಿದ್ದೀವಿ ಆ ಪರಿಸರ ಇರತಕ್ಕಂತಹ ವಾತಾವರಣದ ಮುಖಾಂತರ ಕೂಡ ನಮ್ಮಲ್ಲಿ ಭಾಳಷ್ಟು ಅನಾರೋಗ್ಯಕರಾಗ್ತಕ್ಕಂಥದ್ದು ಸಂಭವ ಇದೆ, ನೋಡ್ತಾ ಇದ್ದೀವಿ. ಹಾಗೆಯೇ ಇನ್ನೊಂದು ಆಹಾರ ವಿಹಾರದಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಏನು ಆಹಾರ ತಿನ್ನಬೇಕು ಅಂತ ಗೊತ್ತಿಲ್ಲ. ನಿಮಗೊಂದು ಸತ್ಯ ಗೊತ್ತಿರಲಿ ವೀಕ್ಷಕರೇ, ಇವತ್ತು 9 ಗ್ರಹಗಳು ಕೂಡ ನಿರ್ದಿಷ್ಟವಾದ ಆಹಾರ ಕ್ರಮಗಳನ್ನು ನಮಗೆ ಭಾಳ ಸ್ಪಷ್ಟವಾಗಿ ಜ್ಯೋತಿಷಾಸ್ತ್ರ ಹೇಳ್ಕೊಡ್ತದೆ. ನಮಗೆ ಗೊತ್ತಿಲ್ಲ 1ನೇ ನಂಬರು ಯಾವ ಆಹಾರ ತೊಗೋಬೇಕು, 2ನೇ ನಂಬರ್ ಆಹಾರ ಯಾವ್ದು ತೊಗೋಬೇಕು, ಇದು ಗೊತ್ತಿಲ್ಲ. ನಿಮಗೆ ಲಾಸ್ಟ್ ವೀಕಲ್ಲಿ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀವಿ. ಯಾವ್ಯಾವ ದೇಹ ಪ್ರಕೃತಿಯವರು, ಯಾವ್ಯಾವ ಪಂಚಭೂತ ತತ್ವ ಇರತಕ್ಕಂಥವ್ರು ಯಾವ್ಯಾವ ತತ್ವಗಳನ್ನು ಒಳಗೊಂಡಿದ್ದಾರೆ ಅಂತ ನೋಡಿ, ಇಲ್ಲಿ ಅದು ಕೆಲಸಕ್ಕೆ ಬರ್ತದೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಆಯುರ್ವೇದದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ವಾತ ಪಿತ್ತ ಕಫ ಅಂತ. ನಿಮಗೆ ಗೊತ್ತಿದೆಯಾ? ನಿಮ್ಮ ಸಂಖ್ಯೆ, ನಿಮ್ಮ ಗ್ರಹ, ನಿಮ್ಮದು ವಾತವೋ ಪಿತ್ತವೋ ಕಫವೋ ಅಂತ? ನಿಮ್ಮ ರಾಶಿ ಗೊತ್ತಿದೆಯಾ ನಿಮಗೆ? ವಾತವೋ ಪಿತ್ತವೋ ಕಫವೋ ಅಂತ ಗೊತ್ತಿದೆಯಾ? ನಿಮ್ಮ ನಕ್ಷತ್ರ ಗೊತ್ತಿದೆಯಾ? ಯಾವ ನಕ್ಷತ್ರಕ್ಕೆ ಯಾವುದು ವಾತ, ಯಾವುದು ಪಿತ್ತ, ಯಾವುದು ಕಫ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಸುಮ್ಮನೆ ಉಟ್ಬಿಟ್ಟಿದ್ದೀವಿ, ಸುಮ್ಮನೆ ಬೆಳ್ಕೊಂಡು ಹೋಗ್ಬಿಡ್ತೀವಿ, ಸುಮ್ಮನೆ ಏನೋ ತಿಂದುಬಿಡ್ತೀವಿ. ಅದಾಗ ಸಾಧ್ಯನಾ? ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಒಂದು ಲೋಟ ನೀರು ಕುಡಿದ್ರೆ ಸಾಕು, ನಮ್ಗೆ ಇನ್ನೇನೋ ಶುರು ಆಗ್ಬಿಡ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ದೃಢಕಾಯವಾಗಿರಬೇಕೆ, ಮಾನಸಿಕವಾಗಿ ದೈಹಿಕವಾಗಿ ನಾವು ಸದೃಢವಾಗೋದಕ್ಕೆ ಎಂಥದ್ದೇ ಕರೋನಾ ಬರಲಿ, ಎಂಥದ್ದೇ ವೈರಸ್ ಬರಲಿ ನಮಗೆ ತಾಗಬಾರ್ದು, ನಮ್ಮ ದೇಹ ಪ್ರವೇಶ ಮಾಡಬಾರ್ದು ಅಂತ ಒಂದು ಶಕ್ತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಪ್ರಕೃತಿ ಅಥವಾ ಜ್ಯೋತಿಷಾಸ್ತ್ರ ನಿರ್ದಿಷ್ಟವಾಗಿರ್ತಕ್ಕಂಥ ಆಹಾರ ಕ್ರಮಗಳನ್ನು ನಮಗೆ ಹೇಳಿದೆ. ಯಾರು ಗೊತ್ತಿದೆ? ಗೊತ್ತಿಲ್ಲ ನಮಗೆ. ಏನೋ ಸಿಕ್ಕದ್ದು ತಿನ್ನೋದು, ಸಿಕ್ಕಡೆ ಮಲ್ಕೊಳ್ಳೋದು, ಸಿಕ್ಕದ್ದು ಕುಡಿಯೋದು, ಸಿಕ್ಕಿದಂಗೆ ಓಡಾಡೋದು. ಇದು ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂತಹ ಜ್ಞಾನೋದಯ ಕೊರತೆಯೋ ಅಥವಾ ಹೇಳ್ತಕ್ಕಂತಹ ಲೆಕ್ಕಾಚಾರಗಳು ನಮ್ಮಲ್ಲಿ ಇಲ್ಲವೋ ಅದರಿಂದ ನಾವು ಅಜ್ಞಾನಿಗಳಾಗಿ ನಾವು ಹಲವಾರು ಕರ್ಮಫಲಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಮನೆಯ ವಾಸ್ತುವಿಂದನೂ ಕೂಡ ಭಾಳಷ್ಟು ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥ ಸಂದರ್ಭಗಳು ನಮ್ಮಲ್ಲಿ ಭಾಳಷ್ಟು ಸಾಕಷ್ಟು ನಮ್ಮಲ್ಲಿದ್ದೇವೆ. ಅಂತಂದರೆ ಎಷ್ಟೋ ಜನಕ್ಕೆ ಇದರ ಹೊಡೆತ ತಿಂದಿರೋರಿಗೆ ಅದು ಅರ್ಥ ಆಗ್ತದೆ. ಹೊಡೆತ ಗೊತ್ತಿಲ್ಲದಿರೋರಿಗೆ ವಾಸ್ತು ಇದು ಸರಿ ಇಲ್ಲ ಅಂದರೆ ಅನಾರೋಗ್ಯ ಕೆಡುತ್ತಾ ಅಂತ ಭಾಳ ಜನ ಕೇಳ್ತಾರೆ. ಖಂಡಿತವಾಗಿ ನಿಮ್ಮ ಮನೇಲಿ ವಾಸ್ತು ಇಲ್ಲ ಅಂತಂದರೆ ನಿಮಗೆ ಆರೋಗ್ಯ ಕಟ್ಟಿಟ್ಟ ಬುತ್ತಿ, ನೆನ್ಪಿಟ್ಕೊಳ್ಳಿ. ಅದು ಹೇಳ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಮಾಟ ಮಂತ್ರ ಯಾರಿಗೆ ಆಗಿದೆ, ಯಾರಿಗೆ ತಟ್ಟಿದೆ ಅವರಿಗೆ ಆ ಮಾಟ ಮಂತ್ರದಿಂದ ಅನಾರೋಗ್ಯ ಇರತಕ್ಕಂಥ ಸಂದರ್ಭಗಳು ಮ್ಯಾಕ್ಸಿಮಮ್ 100ಕ್ಕೆ 100 ಭಾಗ ಇರ್ತದೆ ಅಂತಂದರೆ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಇದೆಲ್ಲ ಲೆಕ್ಕಾಚಾರಗಳು ವಿಶೇಷವಾಗಿ ಮಾನಸಿಕವಾಗಿ ದೈಹಿಕವಾಗಿ ನಾವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಾವು ಆರೋಗ್ಯ ಜ್ಯೋತಿಷಾಸ್ತ್ರ ಹೇಳ್ತಕ್ಕಂಥ ಒಂದೇ ಒಂದು ಲೆಕ್ಕಾಚಾರ ಅಂತಂದರೆ ಒಬ್ಬನಿಗೆ ಅನಾರೋಗ್ಯ ಬಂತು ಅಂದರೆ ಅದನ್ನು ನಾವು ರಿಸರ್ಚ್ ಮಾಡೋದು ಜ್ಯೋತಿಷಾಸ್ತ್ರ ಮುಖಾಂತರ. ಅದಕ್ಕೆ ಜ್ಯೋತಿಷಾಸ್ತ್ರ ಮುಖಾಂತರ ಒಂದು ಅನಾರೋಗ್ಯವನ್ನು ಅನಲೈಸ್ ಮಾಡ್ತೀವಿ ಅಂತಂದರೆ
ಭಾಳ ಸ್ಪಷ್ಟವಾಗಿ ನಿಖರವಾಗಿ ನಮಗೆ ಗೊತ್ತಾಗ್ತದೆ ಇಂಥದ್ದೇ ಪ್ರಾಬ್ಲಮಿಂದ ಇದು ಬಂದಿದೆ ಅಂತ. ಅದು ವಂಶ ಪಾರಂಪರ್ಯ ಜನ್ಮ ಕರ್ಮಗಳು ಅಥವಾ ನಮ್ಮ ಪೂರ್ವಜನ್ಮದ ಕರ್ಮ ಪಾಪಗಳು ಅಥವಾ ನಮ್ಮ ಆಹಾರದಿಂದವೋ ಅಥವಾ ನಮ್ಮ ನಡವಳಿಕೆಯಿಂದವೋ ಅಥವಾ ನಮ್ಮ ಪರಿಸರದಿಂದವೋ ನಮ್ಮನೆಯ ವಾಸ್ತುವಿಂದವೋ ಅಥವಾ ಮಾಟ ಮಂತ್ರದಿಂದವೋ ಇವೆಲ್ಲ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತು ಬಹಳ ಜನ ತಮ್ಮ ಜೀವನವನ್ನೇ ಬಲಿ ಕೊಟ್ಟಿದ್ದಾರೆ ಅಂತಂದರೆ ಈ ಆರೋಗ್ಯದ ಮಹತ್ವ ಏನು ಅನ್ನೋದನ್ನು ನಮಗೆ ಎಷ್ಟೋ ಜನ ಗೊತ್ತಿರಲಿಲ್ಲ. ಆದರೆ ಮಹಾ ಪುಣ್ಯಾತ್ಮ ಕರೋನಾ ಬಂದು ನಮಗೆಲ್ಲ ತಿಳಿಸ್ಕೊಟ್ಟಿದೆ. ಇವತ್ತು ಎಷ್ಟು ಜನ ಕೈ ವಾಶ್ ಮಾಡ್ತೀರಾ? ಕುಂತ್ರೆ ವಾಷಿಂಗ್, ನಿಂತರೆ ವಾಷಿಂಗ್. ಎಷ್ಟು ಜನ ಮಾಸ್ಕ್ ಹಾಕೊಂಡಿದ್ದಾರೆ? ಡಬಲ್ ಮಾಸ್ಕು. ಎಷ್ಟೊಂದು ಕೇರು, ಎಷ್ಟೊಂದು ಪರಿಸರ ಶುದ್ಧತೆ ಮಾಡ್ತಿದೆ ಅಂತಂದರೆ ಅವತ್ತಿನ ಕಾಲದಲ್ಲಿ ನಮ್ಮವ್ರು ಹಾಕ್ಕೊಟ್ಟಿದ್ದಾರೆ. ಹೊರಗಡೆ ಹೋದರೆ ಕಾಲ್ತನು ಒಳಗಡೆ ಬಾ ಅಂತ ಹೇಳಿದ್ದಾರೆ. ಇವತ್ತು ಎಷ್ಟು ಜನ ಫಾಲೋ ಮಾಡ್ತೀರಾ? ಹೊರಗಡೆ ಶೂ ಚಪ್ಪಲಿಂದ ಸೀದಾ ಮನೆಯೊಳಗಡೆ ಹೋಗ್ಬಿಡ್ತೀರಾ. ಆ ಶೂ ಚಪ್ಪಲಿಂದ ಎಷ್ಟೊಂದು ವೈರಸ್ಗಳು, ಎಷ್ಟೊಂದು ರೋಗಗಳು, ಎಷ್ಟೊಂದು ದುಷ್ಟಶಕ್ತಿಗಳು ಮನೆ ಒಳಗಡೆ ಬರ್ತಿದೆ. ಯಾವತ್ತೂ ನಾವು ಯೋಚನೆ ಮಾಡಿದ್ದೀರಾ? ಗೊತ್ತಿಲ್ಲ. ಅದರಿಂದ ಯಾವುದಾದ್ರು ಒಂದು ಅನುಭವ ಆಗಬೇಕು, ನಮ್ಮಲ್ಲಿ ಪರಿವರ್ತನೆ ಆಗಬೇಕು. ಅಂಥ ಒಂದು ಅನುಭವ ಆಗ್ತಕ್ಕಂಥ ಒಂದು ವಿಚಾರ ನಡೀತಾ ಇದೆ. ಪರಿವರ್ತನೆ ನಮ್ಮಲ್ಲಿ ಆಗಬೇಕು. ಮತ್ತಷ್ಟು ವಿಚಾರಗಳನ್ನು ನಾಳೆ ಸಂಚಿಕೆ ಹೇಳ್ಕೊಡ್ತೀನಿ. ವೆಯ್ಟ್ ಮಾಡ್ತಾರೆ.